ರಾಜಕೀಯದಲ್ಲಿ ನಾನೊಬ್ಬನೇ ರಾಜಕೀಯ ರತ್ನವೆಂದು ಮೆಟ್ಟಿಲು ಹತ್ತಿದರೆ ತನ್ನ ಎಳೆಯನಿಂದ ನನ್ನ ಮಂತ್ರಿ ಪಟ್ಟ ದೂರ ತಳ್ಳಿದನಲ್ಲ ಆ ಹುಲಿಯ ನೆಲಕ್ಕಾಗಿ ಜಲಗೈದು ನೀ ನನ್ನ ಮೇಲೆ ಮಾಡಿದ ರಾಜಕೀಯ ನನ್ನ ಸೇಡಿನ ಜೋರೆ ನಂದಬೇಕಾದರೆ ನಾಳೆ ಬೆಳಗಾಗೋದ್ರೊಳಗೆ ನೀ ಬಯಸಿದ ನಿನ್ನ ಜ್ಯೋತಿ ಮನೆಗೆ ಬೆಂಕಿ ಹಚ್ಚಿ ಅದೇ ಬೆಂಕಿಯಲ್ಲಿ ಅವರ ಆಸ್ತಿಯನ್ನು ಕದ್ದೊಯ್ಯುತ್ತಿರುವ ನಿಮ್ಮಿಬ್ಬರ ಅಣ್ಣ ತಮ್ಮಂದಿರನ್ನು ಹೊತ್ತು ಹಾಕಿ ಅವನಿ ಸಿಡಿದೋಗಿರುವ ಮಳ ಅಣ್ಣನನ್ನು ನನ್ನ ಗುಂಡೇಟಿಗೆ ಗುರಿ ಮಾಡಿ ಆ ಜ್ಯೋತಿಯನ್ನು ನನ್ನ ತಮ್ಮನ ಕೈ ಹಿಡಿಸಿ ಆ ಆಸ್ತಿಯನ್ನೆಲ್ಲ ಎತ್ತಿ ಹಾಕಿ ಮತ್ತೆ ರಾಜಕೀಯದ ನಾಯಕನಾಗಿ ಮೆರೆಯದಿದ್ದರೆ ನನ್ನ ಹೆಸರು MLA ಜಯರಾಜನೇ ಅಲ್ಲ. ಅಣ್ಣನ ವಿಷಯ ನಂತರವಿರಲು ಮೊದಲು ನೀವು ಹೋದ ಕೆಲಸ ಏನಾಯಿತು ಹೇಳು. ಎಲ್ಲ ನಿಷ್ಫಲವಾಗಿ ಹೋಯ್ತಣ್ಣ. ಶರತ್ ಏನಾಯಿತು? ನಮ್ಮ ಪ್ರತಿಯೊಂದು ಕಾರ್ಯಕ್ಕೆ ಅಡ್ಡಿಯಾಗಿ ಬಂದು ಆ ಉದಯ ಅವಳ ರಕ್ಷಣೆಗಾಗಿ ಬಂದು ನಮಗೆ ಎದುರಾಗಿ ನಿಂತು ಬಿಟ್ಟದಣ್ಣ. ಆ ಉದಯ ಏನು ನನ್ನ ರಾಜಕೀಯಕ್ಕೆ ರಾಡಿ ಎಪ್ಪಿಸಿದ ಹುಲಿಯ ಇಂದು ನಿನ್ನ ಕಾರ್ಯಕ್ಕೂ ಅಡ್ಡಿಯಾಗಲು ಬಂದನೆ. ಶರತ್ ಅವನನ್ನಲ್ಲೇ ನಿನ್ನ ಗುಂಡಿನಿಂದ ಗುರಿ ಇಟ್ಟು ಕೊಂದ ಬರಲಿಕ್ಕೆ ಏನಾಗಿತ್ತೋ ನಿನಗೆ ದಾಳಿ? ಹೌದಾ?
ಬಿಟ್ಟು ಬಂದೆ ನನ್ನ. ಇಲ್ಲ ಶರತ್, ಇಲ್ಲ. ನಮ್ಮ ಸಿಟ್ಟು ದಮನವಾಗಿ ನಮ್ಮ ಸೇರಿನ ಉರಿ ಹಾರಬೇಕಾದರೆ ಮೊದಲು ಆ ಹುಲಿಯನನ್ನು ಗುಂಡಿಕ್ಕಿ ಕೊಂದು ಅವರ ಅಣ್ಣನಾದ ರಾಜನನ್ನು ಸೆರೆ ಹಿಡಿಯಬೇಕು. ಅವನ ಹೆಸರಿಗಿದ್ದ ಆಸ್ತಿಯನ್ನೆಲ್ಲ ಎತ್ತಿ ಹಾಕಿ ಅಂದಾಗಲೇ ನಾವು ಕೈ ಹಾಕಿದ್ದಕ್ಕೂ ಸಾರ್ಥಕವಾಗುತ್ತದೆ. ಈ ಸಾರ್ಥಕದ ಸರ ಪಂಜರದಲ್ಲಿ ಎಲ್ಲ ಅಕ್ಕಿ ಬಂದು ನಮ್ಮ ಪಂಜರದಲ್ಲಿ ಬೀಳಬೇಕಾದರೆ ಮೊದಲು ನಮ್ಮ ಯಶ್ವಿಗೆ ಭೇಟಿ ಕೊಡಬೇಕು. ಹಾಗಂತ ಇವತ್ತು ಎಸ್ಪಿಗೆ ನನ್ನ ಮನೆಗೆ ಬರಲಿಕ್ಕೆ ತಿಳಿಸಿದ್ದೇನೆ. ನೀನೇನು ಚಿಂತಿಸಬೇಡ. ಸಾಹೇಬ್ರ ಎಸ್ ಪಿ ಸಾಹೇಬ್ರ ನಿಮ್ಮ ದರ್ಶನಕ್ಕೆ ತಗೊಂಡ್ ಬಂದೇನ್ರಿ ಅಪ್ಪ. ವೆಲ್ಕಮ್ ಎಸ್ ಪಿ ಗೋಪಿನಾಥ್, ವೆಲ್ಕಮ್, ಸುಸ್ವಾಗತ. ಬನ್ನಿ ಕುಳಿತುಕೊಳ್ಳಿ. ಥ್ಯಾಂಕ್ ಯು ಮಿಸ್ಟರ್ ಜಯರಾಜ್, ಥ್ಯಾಂಕ್ ಯು. ಪರವಾಗಿಲ್ಲ, ಅದು ಏನೋ ಬರಲಿಕ್ಕೆ ಹೇಳಿದ್ದೆ ಅಂತೆ. ಬರಲಿ ಹೇಳಿ ಕಳಿಸಬೇಕಾಗಿದೆ ಗೋಪಿನಾಥ. ಅವನು ನಮ್ಮ ಪ್ರತಿಯೊಂದು ಕಾರ್ಯಕ್ಕೂ ಅಡ್ಡಿಯಾಗಿ ನಿಂತ ಒಂದು ಕೆಟ್ಟ ಪ್ರಾಣಿಯನ್ನು ಸೆರೆ ಹಿಡಿಯಬೇಕಾಗಿದೆ. ಅದಕ್ಕಾಗಿ ನಿಮ್ಮ ಸಹಾಯ ಬೇಕು ತಾನೆ. ಅದು ಯಾವುದು ನನಗೆ ಅರಿಯದ ಹೊಸ ವಿಷಯ ಹೇಳ್ತೀರ ಜಯರಾಜ್. ನಿಮ್ಮ ಕಾರ್ಯದಲ್ಲಿ ನಾನು ಎಂದು ಪಾಲುಗಾರನೆಂದು ನಾನು ಅವತ್ತೇ ಈ ಜಿಲ್ಲೆಗೆ ಟ್ರಾನ್ಸ್ಫರ್ ಆಗಿ ಬಂದಾಗಲೇ ಹೇಳಿಲ್ಲ ರಾಣಿಗೆ. ಅಂದಂಗ ಏನಿರುವುದು ನಿಮ್ಮ ಕೆಲಸ ಹೇಳಿ, ನಾನು ಮಾಡಿಕೊಡುತ್ತೇನೆ. ಹಾಗಾದರೆ ಇಂದೇ ರಾತ್ರಿ ಆ ಜ್ಯೋತಿ ಮನೆಗೆ ಬೆಂಕಿ ಹಚ್ಚಿ ಬಂದು ಬಿಡುತ್ತೇವೆ. ಯಾವುದೇ ಕಾರಣಕ್ಕೂ ಆ ಕೇಸು ಮುಂದುವರಿಯಬಾರದು. ಒಂದು ವೇಳೆ ಆ ವಿಷಯ ಮುಂದುವರೆದರೆ ನೀನು ತೊಟ್ಟ ಕಾಕಿಗೆ ನಾನು ತೊಟ್ಟ ಕಾದಿಯ ಬೆಂಕಿ ಕಿಡಿಸಿಡಿದೆದ್ದು ಹುದ್ದೆಯನ್ನು ಬುಡಮೇಲು ಮಾಡಿಬಿಡುತ್ತದೆ. ಯೋಚಿಸಿ ಮಾತು ಕೊಡು. ಯಾವ ದೊಡ್ಡ ವಿಷಯ ನನಗೆ, ಇದನ್ನು ಈಗಲೇ ಮಾಡಿಬಿಡಿ, ನಾನು ನಿಮ್ಮ ಇದ್ದೇನೆ. ಅಷ್ಟೇ ಅಲ್ಲ ಗೋಪಿನಾಥ, ಇದಕ್ಕಿಂತ ಮುಂಚಿತವಾಗಿ ಅವನೊಬ್ಬ ದರೋಡೆಕೋರನಂದು ಆ ಹುಲಿಯನ್ನು ಎಳೆದುಕೊಂಡು ಬಂದು ಕೈಗಾಲು ಮುರಿಯಬೇಕು. ಇಷ್ಟು ನೀವು ಕೆಲಸ ಮಾಡಿಕೊಟ್ಬಿಟ್ರೆ ನಿಮ್ಮ ಪ್ರಮೋಷನ್ ಆಗೋದು ಗ್ಯಾರಂಟಿ ಅಂತ ತಿಳ್ಕೊಂಡ್ಬಿಡ್ರಿ ಅಪ್ಪ. ಆ ವಿಶ್ವಾಸ ನನಗೆ ಛತ್ರಿ. ಈ ಶ್ರೀಮಂತ ಸಂತ ನನಗೆ ಅರ್ಥವಾಗುತ್ತದೆ. ಬರೀ ಸಂಕಟ ಅಷ್ಟೇ ಅಲ್ಲ ಗೋಪಿನಾಥ, ಅವು ಎಲ್ಲ ನೆನೆದರೆ ನನ್ನ ಹೊಟ್ಟೆಯಲ್ಲಿ ಉರಿ ಹತ್ತಿ ಬಿದ್ದಂತಾಗುತ್ತದೆ. ನಗಚಿತ್ತ ಒಬ್ಬ ತಿರುಗ ನನ್ನ ಮೇಲೆ ಕೆಲಸ ಅಪೀಲ್ ಮಾಡಿ ನನ್ನ ಮಂತ್ರಿ ಪಟ್ಟ ಸುಟ್ಟು ಹಾಕಿದನೆಂದರೆ ಈಗ ನಾನು ಇದ್ದು ಸತ್ತಂತೆ. ಅದಕ್ಕಾಗಿ ಒಂದು ಕೆಲಸ ಮಾಡಿ ನಮ್ಮ ಕೈ ಬಲಪಡಿಸಿದರೆ ಈ ಬರೀ 6 ತಿಂಗಳಲ್ಲಿ ಈ ಸರ್ಕಾರವನ್ನೇ ಉರುಳಿಸಿ ಆ ಮುಖ್ಯಮಂತ್ರಿ ಸ್ಥಾನಕ್ಕೆ ನಾನು ಹತ್ತಿ ನಿಲ್ಲುತ್ತೇನೆ. ಆಯ್ತು, ಈಗ ನಿಮ್ಮ ಕೆಲಸ ನೀವು ಮಾಡಿ, ನನ್ನ ಕೆಲಸ ನಾನು ಮಾಡುತ್ತೇನೆ. ಹಾ ಛತ್ರಿ ಸಾಹೇಬ್ರೆ, ನನ್ನ ವೇಟಿಂಗ್ ರೂಮ್ಗೆ ಕರೆದುಕೊಂಡು ಹೋಗಿ ಸರಿಯಾಗಿ ಮಾಹಿತಿ ಕೊಡು. ಹೋಗು. ಆಯ್ತ್ರಿ ಸಾಹೇಬ್ರ, ಕರ್ಕೊಂಡು ಹೋಗ್ತೀನಿ. ಶರತ್ ಅಣ್ಣ, ಈ ಕಾಕಿ ಬಟ್ಟೆ ನಮ್ಮ ಕೈವಶವಾಗಿರುವಾಗ ರಾಜಕೀಯದಲ್ಲಿ ಬೊಂಬರಾಟ ಆಡಿಸುವುದೇನು ದೊಡ್ಡ ಮಾತಲ್ಲ. ಈಗ ನೀ ಬೇಗನೆ ಹೋಗಿ ಆಳುಗಳಿಗೆ ಸಿಂಧಿಸರಾಯಿ ಕುಡಿಸಿ ಆ ಜ್ಯೋತಿ ಮನೆಗೆ ಬೆಂಕಿ ಹಚ್ಚಿ ಬಂದು ಬಿಡಿ. ಮುಂದಿನದ್ದು ನಾನು ನೋಡಿಕೊಳ್ಳುತ್ತೇನೆ. ಆಮೇಲೆ ಗರಿಬಿಚ್ಚಿ ನವಿಲಿನಂತೆ ಕುಣಿದಾಡುತ್ತಿರುವ ಹುಲಿಯ ಜ್ಯೋತಿಯರ ಪ್ರೀತಿ ಬಾಂಧವ್ಯಕ್ಕೆ ನೀ ಪರಿಬಿಚ್ಚಿದ ಸರ್ಪವಾಗಿ ಎಡೆ ಎತ್ತಿ ನಿಂತು ಕಚ್ಚಿ ವಿಷಜ್ವಾಲೆಯೇ ಬಿಸಿ ಬಂದು ಬಿಡು. ಒಂದಾಗ ತೀರುತ್ತದೆ ನಮ್ಮ ದಾಹದ ಬಯಕೆ.
ಅಷ್ಟೇ ಅಲ್ಲಣ್ಣ, ನಾನೇ ಸ್ಕೂಲ್ ಪ್ರಿನ್ಸಿಪಾಲ್ ನಂದು ಎದೆ ಒಪ್ಪಿಸಿಕೊಂಡು ತನ್ನ ತಮ್ಮನನ್ನ ರೌಡಿ ತನಕ ಇಳಿಸಿಬಿಟ್ಟ. ಆ ಸುಂದರನ ಹೆಂಡತಿ ಸ್ವಲ್ಪ ನೋಡಿಕೊಂಡು ಬರುತ್ತೀನಿ. ಯಾಕಂದ್ರೆ ಹೆಣ್ಣು ನಮ್ಮ ಕೈವಾಶ ಆಗಿ ಬಿದ್ದರೆ ಹೂವಿನ ಸೋಪನದಲ್ಲಿ ಕುಳಿತು ಮಕ್ಕು ನಡೆದಾಡ್ತಿರುವ ಜೋಡಿಗಳು ಬೆಂಕಿ ಬಿರುಗಾರಲ್ಲಿ ಸಿಕ್ಕು ಚಟಪುಟ ಅಂತ ಒದ್ದಾಡಬೇಕು. ಆ ರೀತಿ ಮಾಡಿಕೊಂಡು ಬರುತ್ತೇನೆ. ಇಂದಿನಿಂದ ನಿನ್ನ ಮೇಲೆ ಪ್ರಾರಂಭವಾಯಿತು ನನ್ನ ನಾಟಕದ ನಾಂದ್ಯ. ಸೋಡು ಹುಲಿಗಳಾಗಿ ನಾಡನ್ನೇ ಆಳಬೇಕೆಂದಿರುವ ಈ ಜೈರ ಶರತ್ತರನ್ನು ಎದುರು ಹಾಕಿಕೊಂಡಿರುವೆ. ನಿನ್ನ ಹಂತ ಹಂತವಾಗಿ ಕಂತ್ರಿ ನಾಯಿತರ ಮಾಡದಿದ್ದರೆ ನನ್ನ ಹೆಸರು MLA ಜಯರಾಜನೇ ಅಲ್ಲ.